ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋದು ಅನೇಕ ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ವಯಸ್ಸಿನ ಹೊರತಾಗಿಯೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲು ಉದುರುತ್ತೆ. ಮಾಲಿನ್ಯ, ಒತ್ತಡ ಮತ್ತು ಅಪೌಷ್ಟಿಕತೆಯಂತಹ ಅಂಶಗಳಿಂದ ಇದು ಸಂಭವವಾಗಬಹುದು. ಈ ಸಮಸ್ಯೆಯನ್ನ ನಿವಾರಿಸಲಿಕ್ಕೆ ನಾವು ಅನೇಕ ರೀತಿಯ ಎಣ್ಣೆಗಳನ್ನ, ಶಾಂಪೂಗಳನ್ನ ಮತ್ತು ಔಷಧಿಗಳನ್ನ ಬಳಸ್ತೀವಿ. ಯಾವುದು ಕೂಡ ವರ್ಕೌಟ್ ಆಗ್ತಾನೆ ಇಲ್ಲ. ಕೆಲವೊಮ್ಮೆ ಫಲಿತಾಂಶ ಸಿಕ್ಕರೆ ಮತ್ತೆ ಕೆಲವೊಮ್ಮೆ ನಮಗೆ ಬೇಜಾರಾಗುತ್ತೆ. ಆದರೆ ಬಲಯಂ ನಮ್ಮ ಪೂರ್ವಜರು ಯಾವುದೇ ವೆಚ್ಚವಿಲ್ಲದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೀಡಿದ ಅದ್ಭುತ ಮತ್ತು ಸುಲಭವಾದ ಯೋಗ ಪ್ರಕ್ರಿಯೆಯಾಗಿದೆ. ಇದನ್ನ ಉಗುರು ವ್ಯಾಯಾಮ ಅಂತ ಕೂಡ ಕರೀತಾರೆ. ನಮ್ಮ ಉಗುರುಗಳ ಕೆಳಗಿರುವಂತಹ ನರಗಳು ನೆತ್ತಿಯಲ್ಲಿರುವಂತಹ ಕೂದಲು ಕಿರುಚೀಲಗಳಿಗೆ ಸಂಪರ್ಕವನ್ನ ಹೊಂದಿವೆ ಮತ್ತು ಉಗುರುಗಳನ್ನ ಉಜ್ಜೋದ್ರಿಂದ ಉಂಟಾಗುವಂತಹ ಒತ್ತಡವು ಆ ನರಗಳನ್ನ ಉತ್ತೇಜಿಸುತ್ತದೆ. ಅಷ್ಟೇ ಅಲ್ಲದೆ ನೆತ್ತಿಗೆ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತೆ. ಇದರ ಹಿಂದಿನ ಕಲ್ಪನೆ ಎಂದರೆ ಹೆಚ್ಚಿನ ರಕ್ತ ಪರಿಚಲನೆಯಿಂದ ಕೂದಲಿನ ಕಿರುಚೀಲಗಳಿಗೆ ಅಗತ್ಯವಾದಂತಹ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನ ಒದಗಿಸುತ್ತೆ. ಇದರಿಂದ ಕೂದಲು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಬೆಳೆಯುತ್ತೆ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋದು ಅನೇಕ ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ವಯಸ್ಸಿನ ಹೊರತಾಗಿಯೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲು ಉದುರುತ್ತೆ. ಮಾಲಿನ್ಯ, ಒತ್ತಡ ಮತ್ತು ಅಪೌಷ್ಟಿಕತೆಯಂತಹ ಅಂಶಗಳಿಂದ ಇದು ಸಂಭವವಾಗಬಹುದು. ಈ ಸಮಸ್ಯೆಯನ್ನ ನಿವಾರಿಸಲಿಕ್ಕೆ ನಾವು ಅನೇಕ ರೀತಿಯ ಎಣ್ಣೆಗಳನ್ನ, ಶಾಂಪೂಗಳನ್ನ ಮತ್ತು ಔಷಧಿಗಳನ್ನ ಬಳಸ್ತೀವಿ. ಯಾವುದು ಕೂಡ ವರ್ಕೌಟ್ ಆಗ್ತಾನೆ ಇಲ್ಲ. ಕೆಲವೊಮ್ಮೆ ಫಲಿತಾಂಶ ಸಿಕ್ಕರೆ ಮತ್ತೆ ಕೆಲವೊಮ್ಮೆ ನಮಗೆ ಬೇಜಾರಾಗುತ್ತೆ. ಆದರೆ ಬಲಯಂ ನಮ್ಮ ಪೂರ್ವಜರು ಯಾವುದೇ ವೆಚ್ಚವಿಲ್ಲದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೀಡಿದ ಅದ್ಭುತ ಮತ್ತು ಸುಲಭವಾದ ಯೋಗ ಪ್ರಕ್ರಿಯೆಯಾಗಿದೆ. ಇದನ್ನ ಉಗುರು ವ್ಯಾಯಾಮ ಅಂತ ಕೂಡ ಕರೀತಾರೆ. ನಮ್ಮ ಉಗುರುಗಳ ಕೆಳಗಿರುವಂತಹ ನರಗಳು ನೆತ್ತಿಯಲ್ಲಿರುವಂತಹ ಕೂದಲು ಕಿರುಚೀಲಗಳಿಗೆ ಸಂಪರ್ಕವನ್ನ ಹೊಂದಿವೆ ಮತ್ತು ಉಗುರುಗಳನ್ನ ಉಜ್ಜೋದ್ರಿಂದ ಉಂಟಾಗುವಂತಹ ಒತ್ತಡವು ಆ ನರಗಳನ್ನ ಉತ್ತೇಜಿಸುತ್ತದೆ. ಅಷ್ಟೇ ಅಲ್ಲದೆ ನೆತ್ತಿಗೆ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತೆ. ಇದರ ಹಿಂದಿನ ಕಲ್ಪನೆ ಎಂದರೆ ಹೆಚ್ಚಿನ ರಕ್ತ ಪರಿಚಲನೆಯಿಂದ ಕೂದಲಿನ ಕಿರುಚೀಲಗಳಿಗೆ ಅಗತ್ಯವಾದಂತಹ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನ ಒದಗಿಸುತ್ತೆ. ಇದರಿಂದ ಕೂದಲು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಬೆಳೆಯುತ್ತೆ.